ಹುಟ್ಟದಾಗೆ ಬಂದಿದೆ. ಹಾಗಾಗಿ ನೀವು ಕುಂಕುಮ ಹಚ್ಕೊಳ್ರಿ, ನಿಮಗೆ ಏನ್ ಬೇಕೋ ಅದು ತೊಟ್ಕೊಳ್ರಿ. ಯಾರಿಂದನೂ ಬಂದಿಲ್ರಿ, ನಾವು ಕೂಡಿಸಿ ಆಕೆಗೆ ಹಚ್ಚಿಬಿಟ್ಟು ಹೇಳಿದೆ, ಇವತ್ತಿಂದ ನೀನು ಹಚ್ಕೋಬೇಕು, ಬರೀ ಹಣೆ ಇರಬಾರ್ದು, ನಿನಗಿಷ್ಟ ಇದ್ರೆ ಹಚ್ಕೊಳ್ಳವ ಅಂತ ಕಣ್ಣೀರ್ ತಂದ್ರಿ. ನಾವು ಬದಲಾವಣೆಗೆ ನಿಂತ್ಕೊಳ್ಳೋಣ. ಗಾಂಧೀಜಿ ಏನ್ ಹೇಳ್ತಾ ಇದ್ರು, ಬರೀ ಭಾಷಣ ಮಾಡೋದಲ್ಲ, ಮೊದಲು ನಾವು ಬದಲಾಗೋಣ, ನಾವು ಹೆಂಗ್ ಬದುಕಬೇಕು ಅಂತ, ನಂತರ ಎಲ್ಲರೂ ತನ್ನಷ್ಟಿಗೆ ತಾನೇ ಬದಲಾಗ್ತಾರೆ ಅಂತ ಬದಲಾವಣೆಗೆ ನಾವೆಲ್ಲ ನಿಂತ್ಕೋಬೇಕು. ನಾವು ಬಹಳ ಹೋರಾಟ ಮಾಡ್ಕೊಂಡ್ ಬಂದಿದೀವ್ರಿ. ಇವತ್ತು ನಾಗಲಕ್ಷ್ಮಿ ವೇದಿಕೆ ಮೇಲೆ ನಿಂತ್ಕೊಳ್ಬೇಕು ಅಂತಂದ್ರೆ ಬಹಳ ಹೋರಾಟ ರೀ. ಹೋರಾಟ ಇಲ್ಲದೆ ಯಾವ್ದು ಜೀವನ ಇಲ್ಲ. ನಾನು ಎಲ್ರಿಗೂ ಹೇಳ್ತೀನಿ, ಇಲ್ಲೊಂದು ಪುಟ್ಟ ಹುಡುಗಿ, ಆ ಹೆಣ್ಣು ಮಗಳೆಲ್ಲದಕ್ಕೆ 2 ಕಾಲಿಲ್ಲ, 2 ಪುಟ್ಟ ಕೈ ಇದೆ. ಎಲ್ಲಿದೇವ ನೀನು, ಹೋಗ್ಬಿಟ್ಯಾ? ಎಲ್ಲಿದೇವ? ಇಲ್ಲಿ ಬಾರ, ನಿಮಗ್ ತೋರಿಸ್ತೀನ್ರಿ. ಕೆಲಸ ಮಾಡ್ತಾಳ್ರಿ ಅವಳು. ಅಂಗವಿಕಲ ಮಕ್ಕಳಿಗೆ, ಬುದ್ಧಿಮಾಂದ್ಯ ಮಕ್ಕಳಿಗೆ ಹೋಗಿ ಪಾಠ ಮಾಡ್ತಾಳ್ರಿ ಆಕಿ. ಬಾರವ, ಇಲ್ವಾ ಮಧ್ಯ ಬಾರವ ನೀನು. ಆಕೆಗಿಂತ ಕಡೆ ಏನ್ರಿ ನಾವು? ಬದುಕೋದಿಕ್ಕೆ ಛಲ ಇರಲಿ ನಿಮಗೆ, ಸಾಧಿಸುವ ಗುರಿ ಇರಲಿ ನಿಮಗೆ. ಎಷ್ಟೇ ಕಷ್ಟಗಳ ಬಂದ್ರು ಹೋರಾಟನ ಬಿಡಬೇಡಿ. ಹೆಣ್ಣು ಅಂದ್ರೆ ಹೋರಾಟ ರೀ. ಹೆಣ್ಣು ಅಂದ್ರೆ ಏನು? ಹೆಣ್ಣು ಅಂದ್ರೆ ಏನು? ಅಕ್ಕಿನೇ ನೋಡ್ಬೇಡ್ರಿ, ನನ್ನ ಮಾತು ಕೇಳ್ರಿ. ಹೆಣ್ಣು ಅಂದ್ರೆ ಏನು? ಹೋರಾಟ. ಹೋರಾಟದ ಬದುಕನ್ನ ನೋಡಿ ನಾನು ಯಾಕೆ ಅವಳ ಕಣ್ಣಲ್ಲಿ ನೀರು ಬಂತು. ಎಲ್ಲ ನೀವು ಅಳ್ತಾ ಇರವ. ಹಳು ಅಂದ್ರೆ ನೋಡಿ, ಹೆಣ್ಣು ಭಾವನಾತ್ಮಕ ಜೀವಿ. ಮಾತಾಡಿದ ತಕ್ಷಣ ಅಳ್ತಾಳೆ, ಅವಳಿಗೆ ಭಾವನೆಗಳು ಜಾಸ್ತಿ. ಅವಳನ್ನ ನಾನು ಕೇಳಿದೆ, ಏನವ ನೀನು ನನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ದು? ಮೇಡಮ್ ನೀವು ಅಂದ್ರೆ ತುಂಬಾ ಇಷ್ಟ ರೀ ನನಗೆ. ಕೆಲಸ ಏನ್ ಕೆಲಸ ಮಾಡ್ತೀವ? ಕೆಲ್ಸಕ್ಕೆ ಹೋಗ್ತೇವೆ. ಕೆಲಸ ಮಾಡ್ತೀನಿ. ಎಲ್ಲಿ ಹೋಗ್ತೀವ? ಬುದ್ಧಿ ಇಲ್ದಿರೋ ಮಕ್ಕಳಿಗೆ ಪಾಠ ಮಾಡ್ತೀನಿ ಮೇಡಮ್ ಹೋಗಿ. ಅವ್ರಿಗೆ ಪುಸ್ತಕ ಅಂದ್ರೆ ಏನೋ ಗೊತ್ತಿರಲ್ಲ, ಚಾಕ್ ಪೀಸ್ ಅಂದ್ರೆ ಗೊತ್ತಿರಲ್ಲ, ಊಟ ಹ್ಯಾಂಗ್ ಮಾಡ್ಬೇಕಂತ ಗೊತ್ತಿರಲ್ಲ, ಚಮಚ ಹಿಡಿಯಕ್ ಬರೋದಿಲ್ಲ, ತಟ್ಟೆ ಹಿಡಿಯೋಕ್ ಬರೋದಿಲ್ಲ. ಆ ಹೆಣ್ಣು ಮಗಳು ಅವಳ ಜೀವನವನ್ನ ಕಟ್ಕೊಂಡಾದ್ರೆ ನಾವೆಲ್ಲ ಕೈ ಕಾಲು ಕಣ್ಣು ಮೂಗು ಎಲ್ಲ ನೆಟ್ಟಿಗಿರೋರು ನಾವು ಹೋರಾಟ ಮಾಡ್ಬೇಕಾ ಬೇಡವಾ? ಎಲ್ಲಿ ಆವಾಜ ಇಲ್ಲ? ಜೋರಾಗಿ ಪ್ರಮಾಣ ಮಾಡಿ ಎಲ್ಲರೂ ಎದೆ ಮೇಲೆ ಕೈ ಇಟ್ಕೊಂಡು, ವಿಧಿವೇದಿರೆ ಅಂತಲ್ಲ, ಎಲ್ಲರೂ ಹೆಣ್ಣು ಅಂದ್ರೆ ಹೋರಾಟ. ಎಲ್ಲರೂ ಕೈ ಎದೆ ಮೇಲೆ ಇಟ್ಕೊಳ್ಳಿ. ಎಷ್ಟೇ ಕಷ್ಟ ಬರ್ಲಿ ಹೇಳಿ, ಆವಾಜ್ ಜೋರ್ ಇಲ್ರಿ. ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ತೊಂದರೆ ಬರ್ಲಿ, ಯಾರೇ ಅವಮಾನ ಮಾಡ್ಲಿ, ಮರುದಿನ ಹೋರಾಟ. ಎಲ್ಲರಿಗೂ ಸಹಾಯ ಮಾಡುವಂತ ಶಕ್ತಿ ನಮ್ಗೆ ಸಿಗಲಿ. ಯಾವುದೇ ಹೆಣ್ಣಿರ್ಲಿ, ಕಣ್ಣೀರು ಒರೆಸಕ್ಕೆ ಪ್ರಯತ್ನ ಮಾಡೋಣ. ಮಾಡ್ತೀರಾ? ಮಾಡ್ತೀರಾ? ಇದು ನನ್ನ ಹೆಣ್ಣು ಮಕ್ಕಳು ಅಂದ್ರೆ, ಇದು ನನ್ನ ಹೆಣ್ಣಿನ ಶಕ್ತಿ ಅಂದ್ರೆ. ನಾನು ನನ್ನ ಸ್ನೇಹಿತೆಯ ಅಕ್ಕ ಇದ್ದಾಳೆ ಇಲ್ಲಿ, ನಾನು ಅವಳನ್ನ ಅಕ್ಕ ಅಂತಾನೆ ಕರೆಯೋದು, ಉಜ್ಜಕ್ಕ. ಅವಳು ಲಾಯರ್. ನಾನು ಹೇಳಿದೆ, ಉಜ್ಜಕ್ಕ ನಾಳೆ ನಾನಲ್ಲೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ನೀವು ಲಾಯರ್ ತಾನೆ, ನೀವು ಬನ್ನಿ. ಅಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಲಾಯರ್ ಬೇಕು ಅಂತಂದ್ರೆ ನೀವು ಹೋರಾಟ ಮಾಡಬೇಕು ಅಂತ. ಮೀನಾಕ್ಷಿ ಅಮ್ಮ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಾಗಲಕ್ಷ್ಮಿ, ನಾನು ಒಬ್ಬಳೇ ಬರಲ್ಲ, ನಾನು 32 ಸ್ಟೂಡೆಂಟ್ಸ್ ಕರ್ಕೊಂಡ್ ಬರ್ತೀನಿ, ಎಲ್ಲರೂ ಅವ್ರ ಜೊತೆ ನಿಂತ್ಕೋತಾರೆ ಅಂತಂದ್ರು. ಎಷ್ಟು ಹೆಮ್ಮೆ ಅನಿಸ್ತು ಗೊತ್ತೇನ್ರಿ? ಆತರ ಎಷ್ಟೋ ಜನ ಮಹಿಳೆಯರಿದ್ದಾರೆ. ನಾನು ಎಲ್ಲರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ದಾದಂತ ರೀತಿಯಲ್ಲಿ ಸಹಾಯ ಮಾಡಿ. ಸಿದ್ದೇಶ್ವರ ಸ್ವಾಮೀಜಿನ ನಂಬ್ತಿರ ತಾನೆ? ಎಷ್ಟು ಜನ ನಂಬ್ತಿರ? ಕೈ ಎತ್ತಿ. ಗಂಡು ಮಕ್ಕಳನ್ನ ಎತ್ತಬೇಕ್ರಿ. ಸಿದ್ದೇಶ್ವರ ಸ್ವಾಮೀಜಿ ಮೇಲೆ ಪ್ರಮಾಣ ರೀ ಇದು. ನಾವು ತಿನ್ನೋ ಊಟದಲ್ಲಿ ಒಂದು ಊಟ, ಒಂದು ತುತ್ತು ಹಂಚಿ ಬದುಕೋಣ. ಬದುಕ್ತೀರಾ? ಬದುಕ್ತೀರಾ? ಆವಾಜ್ ಇಲ್ಲ. ಬದುಕಬೇಕು, ಬದುಕಬೇಕು. ಅದೇ ಇಂಪಾರ್ಟೆಂಟ್ ಇರೋದು, ಗೊತ್ತಾಯ್ತಾ? ಮೊದಲಿಗೆ ಗಂಡ ಸತ್ರೆ ಹೆಂಡತಿ ವಿಧವೆ. ಎಲ್ರು ಹೇಳೋರು, ಬಾರಮ್ಮ ಎಷ್ಟು ಅಳ್ತೀಯ ಅಳು, ನಿನ್ನ ಮನಸ್ಸೆಲ್ಲ ಗುರ ಆಗ್ಬೇಕ್ರಿ. ಅದ್ಕೋ ಚೆನ್ನಾಗಿ ಅದ್ಕೋ. ಆಕಿ ಅದಕ್ಕೆ ಏನು ನ್ಯಾಯ ಕೊಡಬೇಕು, ಆಕಿ ದಾರಿ ಹೆಂಗ್ ಮಾಡ್ಬೇಕು ಇಲ್ರಿ, ಅದನ್ನ ಕಾನೂನು
ನೀವು ಹಳೋದಲ್ಲ ತಂಗಿ, ನಿನಗೆ ಅಧಿಕಾರ ಇದೆ, ನಿನಗೆ ಹಕ್ಕಿದೆ, ನೀವು ಹೋರಾಟ ಮಾಡಿದ್ರೆ ನಿಮಗೆ ಸಿಗತ್ತೆ ಅಂತ ಹೇಳಿದವ್ರು ಯಾರು? ನೋಡೋಣ, ಹೇಳ್ರಿ, ಒಬ್ರು ಹೇಳ್ರಿ. ವಿಜಯಪುರದಲ್ಲಿರೋರು ಯಾರು ಹೇಳಿದ್ರಿ? ಹೇಳುವ, ಜೋರಾಗಿ ಹೇಳುವ. ಡಾಕ್ಟರ್ BR, ಜೋರಾಗಿ ಹೇಳ್ರಿ. ಅಂಬೇಡ್ಕರ್ ಬರೀ ದಲಿತರಿಗಲ್ಲ ರೀ, ಹೆಣ್ಣು ಮಕ್ಕಳ ಪರವಾಗಿ ಯಾರಾದ್ರೂ ಹೋರಾಟ ಮಾಡಿದ್ರೆ, ಕಾನೂನ ತಂದಿದ್ರೆ ಇವತ್ತು ನಮ್ಮ ಹಕ್ಕನ್ನ ನೀವು ನೋಡ್ರಿ. ಅದೇ ಹೆಣ್ಣು ಮಕ್ಕಳು ಸೈನ್ ಹಾಕಿಲ್ಲ ಅಂದ್ರೆ ಅಮ್ಮನ ಮನೇಲಿ ಯಾರು ಆಸ್ತಿ ಮಾರೋಂಗಿಲ್ರಿ. ನಮ್ ಸೈನ್ ಬೇಕೇ ಬೇಕ್ರಿ. ಅವಾಗ ಕರೆದು ಹೇಳ್ತಾರೆ, ನಮ್ಮ ಹತ್ರ 10 ಸೈಟ್ ಇದೆ, ನಿನಗೆ 1 ಸೈಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಸೈನ್ ಬೇಕಲ್ರಿ. ಈ ಸೈನ್ಗೆ ಇಷ್ಟೊಂದು ಬೆಲೆ ತಂದಿದ್ದು ಡಾಕ್ಟರ್ BR ಅಂಬೇಡ್ಕರ್ ರೀ. ಗಂಡ ಹೆಂಡತಿ ಸತ್ತ ಮೇಲೆ ಮದುವೆ ಆಗ್ಬಿಡ್ತಾನೆ. ಅದೇ ತಾಯಿ ಗಂಡನ್ನ ಕಳ್ಕೊಂಡಾಗೆ ಮತ್ತೆ ಮರು ಮದುವೆ ಆಗ್ಬಹುದು ಅಂತ ಕಾನೂನ ತಂದಿದ್ದು ಸಹ ಡಾಕ್ಟರ್ BR ಅಂಬೇಡ್ಕರ್. ಊರಿಗೆ ಅವಾಗ ಪಟೇಲ್ರು, ಶಾನ್ಭೋಗ್ರು, ಈ ಕಡೆ ವಿಜಯಪುರದಲ್ಲೂ ಬಹಳಷ್ಟು ಜನ ಇದಾರೆ. ಹೌದಲ್ಲ ಉಜ್ಜಕ್ಕ? ಬಹಳಷ್ಟು ಜನ ಇದಾರೆ. ಅವಾಗ ಬ್ರಿಟಿಷ್ ಕಾಲದಲ್ಲೆಲ್ಲ ಇಲ್ಲೂ ಈಗ ಹೇಳೋದ್ ಬೇಡ್ರಿ ಹೆಸರುಗಳು. ಊರ್ ಮೇಲೆ ಹೋದ್ರೆ ಒಂದೊಂದು ಹೇಳ್ತೀನಿ ಮಾಡ್ಕೊಂಡ್ ಬರೋದು. ಅಲ್ಲೊಬ್ಬ ಮಗ ಹುಡ್ದ ಶಾನ್ಭೋಗ್ರ ಮಗ, ಇಲ್ಲೊಬ್ಬ ಮಗ ಹುಡ್ದ ಪಟೇಲ್ರ ಮಗ. ಈಗ ಅದೆಲ್ಲ ಇಲ್ರಿ, ಅದಕ್ಕೆಲ್ಲ ಕಡಿವಾಣ ರೀ. ನೀವು ಹಂಗೆಲ್ಲ 2-3 ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ರಿ. ನೀವು ಮಾಡ್ಬೇಕು ಅಂದ್ರೆ ನೀವು ವಿಚ್ಛೇದನ ಕೊಡ್ಬೇಕ್ರಿ. ನಮ್ಮ ಹೆಣ್ಮಗಳು ಒಪ್ಪಬೇಕ್ರಿ. ಇಲ್ದಿದ್ರೆ ನಿಮಗೆ ಡೈವರ್ಸ್ ಇಲ್ಲ, ಇನ್ನೊಂದು ಮದುವೆ ಇಲ್ಲ. ಈ ಹಕ್ಕನ್ನ ಕೊಟ್ಟವ್ರು ಯಾರ್ರಿ? ಕಾನೂನು ನಮಗೋಸ್ಕರ ತಂದಿದ್ದೆ ಡಾಕ್ಟರ್ BR ಅಂಬೇಡ್ಕರ್. ವಿಧವೆ ಆಗ್ತಾಳೆ, ವಿಧವೆ ಆದ್ಮೇಲೆ ಸತ್ತ ಮೇಲೆ ಅವ್ರ ಗಂಡ ಸತ್ತಾಗ ಅವಳಿಗೆ ಅಷ್ಟೇ ಆಸ್ತಿ ಮೇಲೆ ಹಕ್ಕಿರುತ್ತೆ. ಆ ಕಾನೂನ ತಂದಿದ್ದು ಸಹ ಡಾಕ್ಟರ್ BR ಅಂಬೇಡ್ಕರ್. ಎರಡನೇ, ಈಗ ಗೊತ್ತೇ ಇರಲ್ಲ, ಎರಡನೇ ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾನೆ, 2 ಮಕ್ಕಳು ಹುಟ್ಟಿಸ್ಬಿಟ್ಟಿರ್ತಾನೆ. ದೊಡ್ಡವಳಿಗೂ ಮಕ್ಳು ಇರ್ತಾನೆ, ಎರಡನೇವ್ರಿಗೂ ಮಕ್ಳು ಇರ್ತಾಳೆ. ಆದ್ರೆ ಆ ಹೆಂಡತಿಗೆ ಪಾಲಿರಲ್ರಿ, ಆ ಮಕ್ಕಳಿಗೆ ಸರಿ ಸಮಾನವಾದ ಪಾಲಿರುತ್ತೆ. ಇದು ಆಸ್ತಿ ಪಾಲಿನ ಹಕ್ಕು. ಇಷ್ಟೆಲ್ಲ ಕಾನೂನುಗಳನ್ನ ತಂದು ಹೆಣ್ಣು ಮಕ್ಕಳಿಗೆ ಋಣಭಾರವನ್ನ ತೀರಿಸಿದ್ದು ಡಾಕ್ಟರ್ BR ಅಂಬೇಡ್ಕರ್. ಇವತ್ತು ಈ ವಿಧವಾ ಸಮಾವೇಶದಲ್ಲಿ ನಾವು ಅದನ್ನೆಲ್ಲ ನೆನ್ಪಿಟ್ಕೋಬೇಕ್ರಿ. ಇಲ್ಲ ಅಂತಂದ್ರೆ, ಅವರನ್ನೆಲ್ಲ ನೆನೆಸ್ಲಿಲ್ಲ ಅಂತಂದ್ರೆ ನಾವು ಗೌರವ ಕೊಟ್ಟಂಗೆ ಆಗೋಲ್ರಿ. ಆಗ್ಲೇ ಮಕ್ಕಳು ಡಾನ್ಸ್ ಮಾಡ್ಬೇಕಾದ್ರೆ ಹೇಳ್ತಿದ್ರು, ಕುರ್ಚಿ ಇಲ್ಲೇ ಇರುತ್ತೆ, ನಾವು ಹೋಗ್ತೀವಿ, ನಾವು ಮಾಡಿರೋ ಕಾರ್ಯ ಮಾತ್ರ ಇಲ್ಲಿ ಉಳ್ಕೊಳ್ಳುತ್ತೆ ಅಂತ. ಬಸವಣ್ಣ ಇಲ್ಲ, ಅಂಬೇಡ್ಕರ್ ಇಲ್ಲ, ಬಟ್ ಅವ್ರು ಮಾಡಿ ಹೋಗಿದ್ದು ಕೆಲಸಗಳು ಸಾವಿರಾರು ವರ್ಷಗಳಾದ್ರೂ ಇವತ್ತು ನಮ್ಮ ಜೊತೆ ಜೀವಂತವಾಗಿದೆ. ಅಂದ್ರೆ ನಾವೆಲ್ಲ ಮಾಡ್ಬೇಕಾ ಬೇಡ್ವಾ? ಅವಾಜ್ ಇಲ್ಲ, ಹೊಟ್ಟೆ ಹಸಿತಾ ಇದೆಲ್ಲ. ನಿಮ್ಮೊಟ್ಟಿಗೆ ನಾನು ಹೊಟ್ಟೆ ಹಸ್ಕೊಂಡಿದ್ದೀನಿ. ನಾನು ನಿನ್ನೆ 6 ಗಂಟೆಗೆ ನಮ್ಮ ಮನೆ ಬಿಟ್ಟಿದ್ರಿ ಬೆಂಗಳೂರಲ್ಲಿ. ನಾನು ನಿಮ್ಮಂಗೆ ರೀ, ನನಗೂ ಅತ್ತೆ ಮಾವ ಇದ್ದಾರೆ, ನನ್ನ ಮನೆಯವರು ಇದ್ದಾರೆ, ನನ್ನ ಮಕ್ಕಳಿದ್ದಾರೆ. ಒಂದಿನ ಟ್ರೈನ್ ಮಿಸ್ ಮಾಡ್ಕೊಂಡು ಮನೆಗೆ ಹೋದ್ರೆ ನಿಮಗೆಲ್ಲ ಹ್ಯಾಂಗ್ ನಿಮ್ಮ ಅತ್ತೆ ಮಾವ ಮಾಡ್ತಾರೆ, ನನಗೂ ಹಂಗೆ ಮಾಡ್ತಾರ್ರಿ. ಮಾತಾಡೋದಿಲ್ರಿ, ಸಿಟ್ಟು ಮಾಡ್ಕೊತಾರ್ರಿ. ಆದ್ರೂ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. 2ನೇ ದಿನ ಮಾತಾಡ್ತಾರ್ರಿ. ನಿಮ್ಮ ಹಂಗೆ ರೀ, ನಾನು ನಿಮ್ ವ್ಯತ್ಯಾಸನೇ ಇಲ್ರಿ. ಆದ್ರೂ ಹೋರಾಟ, ನಿಮ್ ಕಣ್ಣೀರ್ ಓಡಿಸ್ಲಿಕ್ಕೆ ಏನ್ ಬೇಕಾದಾಗ್ಲಿ ರೀ, ನಿಮ್ ಜೋಡಿ ನಿಂತೇ ನಿಲ್ತೀನ್ರಿ ಕಡೆ ಉಸಿರಿರೋವರೆಗೂ. ಚಿತೆಗೆ ಸುಡ್ತಾ ಗಂಡ ಸತ್ತೋಗ್ಬಿಟ್ರೆ ಅವಾಗೆಲ್ಲ 8 ವರ್ಷಕ್ಕೆ ಮದುವೆ ಮಾಡ್ಬಿಡೋರ್ರಿ. ಹೆಣ್ಣು ಮಗಳು ಬೇಡ ಅಂತಾರ್ರಿ, ಆದ್ರೆ ಬಂಗಾರದಂತ ಸೊಸೆ ಬೇಕು ಅಂತ ಲೋಕ ಎಲ್ಲ ಹುಡುಕ್ತಾರ್ರಿ. ಆದ್ರೆ ತಮ್ಮಗ್ ಮಾತ್ರ ಹೆಣ್ಮಕ್ಳು ಬೇಡ್ರಿ. ಹೊಟ್ಟೆಲೆ ಹೋಗಿ ತೋರ್ಸ್ಕೊಂಡ್ಬಿಡೋದ್ರಿ. ಎಣ್ಣಾಯ್ತಾ ತೆಗ್ಸಾಕ್ರಿ. ಆದ್ರೆ ಮನೆಗ್ ಸೊಸೆ ಮಾತ್ರ ಯಾರು ಬೇಕ್ರಿ? ಬಂಗಾರದಂತ ಹೆಣ್ಣು ಅಂದ್ರೆ ಏನು? ಬಂಗಾರನೂ ತರಬೇಕು, ಸಿಂಗಾರನೂ ತರಬೇಕು. ಹೌದಲ್ರಿ? ಇದು ಯಾವ್ದ್ರಿ? ನೀತಿ ನ್ಯಾಯ ಎಲ್ಲ ಬದಲಾಗ್ಬೇಕ್ರಿ. ಬಸವಣ್ಣನ ನಾಡು ಇಲ್ಲಿಂದ ಆ ಕ್ರಾಂತಿಯ ಕಹಳೆ ಮೊಳಗಲಿ. ವಿಧವಾ ಸಮಾವೇಶ ಇಡೀ ಕರ್ನಾಟಕದಲ್ಲಿ ನಡೀಲಿ. ವಿಧವೆಯಲ್ಲಿರೋ ಬಾಳು ಹಸನಾಗ್ಲಿ. ಅವ್ರ ಜೊತೆ ಆಯೋಗ ಮತ್ತು ಸರ್ಕಾರ ಪ್ರತಿದಿನ ಪ್ರತಿ ಕ್ಷಣ ನಿಮ್ ಜೊತೆ ನಿಂತಿರುತ್ತೆ ಅಂತ ಹೇಳಿ ನಾನು ನಿಮ್ ಜೊತೆಗೆ ಪ್ರಮಾಣ ಮಾಡ್ತಾ ಹೇಳ್ತೇನೆ. ಕಡೆಯದಾಗಿ ಹೊಟ್ಟೆ ಹಸ್ಕೊಂಡಿದ್ದೀರಾ, ಊಟ ಮಾಡ್ಕೊಂಡು ಬರೋರು ಬನ್ನಿ.
ನಾನು ಮತ್ತೆ ನಮ್ಮ ಎಲ್ಲ ಅಧಿಕಾರಿಗಳು ಇಲ್ಲಿ ಕುತ್ಕೊಳ್ತೀವಿ, ಹೆಂಗ್ ಆರ್ಗನೈಸ್ ಮಾಡ್ತಾರೆ ಗೊತ್ತಿಲ್ಲ, ದುಮ್ಮಿ ಮಾಡಬೇಡಿ, ಒಬ್ಬೊಬ್ಬರಾಗಿ ಬನ್ನಿ, ನಿಮ್ಮ ಸಮಸ್ಯೆಗಳನ್ನ ಇಲ್ಲೇ ಏನೆಲ್ಲ ಮಾಡ್ಬೋದು ಹಾಗೆ ನಿಮಗೆಲ್ಲ ಪರಿಹಾರವನ್ನ ಕೊಡುವಂತ ಕೆಲಸವನ್ನ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡೇ. ನಾನು ಹೇಳದ್ನಲ್ಲ, ರಾತ್ರಿ 12 ಆಗ್ಲಿ ನೀವು ಕಡೆ ಒಂದು ಹೆಣ್ಮಗಳು ಉಳಿದಿದ್ರು ಅವಳಿಗೆ ಅಟೆಂಡ್ ಮಾಡೇ ನಾನು ಇಲ್ಲಿಂದ ಬೆಂಗಳೂರಿಗೆ ನಡೀತೀನಿ. ಎಲ್ಲ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ, ಬಾಲ್ಯ ವಿವಾಹ ಮಾಡಬೇಡ್ರಿ. ನಾ ಹೇಳಿನಲ್ರಿ, ಕಾಲ್ ಮೇಲೆ ನೀವು ನಿಲ್ಸಿದ್ರೆ ನಾಗಲಕ್ಷ್ಮಿ ತರ ಆಗ್ಬೋದು. ಆಗ್ಬೇಕಾ ಬೇಡ? ನಿಮ್ಮ ಮಕ್ಕಳು ಆಗ್ಬೇಕು ಬೇಡ್ರಿ? ಆವಾಜ್ ಇಲ್ಲ. ಆಗ್ಬೇಕಾ ಬೇಡವಾ? ಆಗ್ಬೇಕಲ್ರಿ? ಎಲ್ರಿಗೂ ಒಳ್ಳೇದಾಗ್ಲಿ. ಸಿದ್ದೇಶ್ವರ, ಬಸವಣ್ಣ, ಎಲ್ಲ ನೀವು ನಂಬಿರುವಂತ ದೇವರುಗಳು. ನನಗಂತೂ ಬುದ್ಧ, ಬಸವ, ಅಂಬೇಡ್ಕರ್, ಭಗವಂತ ಅವರೆಲ್ಲ ಆಶೀರ್ವಾದ ನನ್ನ ಎಲ್ಲ ವಿಧವೆ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸಿ, ಕಲ್ಯಾಣ ಕರ್ನಾಟಕದ ವಿಜಯಪುರದ ಮಣ್ಣಿನ ಮೇಲೆ ವಿಧವೆಯರ ಹೋರಾಟದ ಕಹಳೆ. ರೈಟ್ ರೈಟ್. ಐ ಲವ್ ಯು ಆಲ್. ಥ್ಯಾಂಕ್ ಯು. ನಮ್ಮೆಲ್ಲರನ್ನು ಗುರುಬಿಸಿ ಅಬಲರಲ್ಲ ಸಬಲರು ಎನ್ನುವ ಒಂದು ಮಾತನ್ನ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಕ್ಕಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಅಧ್ಯಕ್ಷರು ಮಹಿಳಾ ಆಯೋಗ ಬೆಂಗಳೂರು, ಇವರ ಮಾತು ತುಂಬಾ ಇನ್ಸ್ಪೈರ್ ಆಗಿ ವೇದಿಕೆಗೆ ಬಂದು ಅಧ್ಯಕ್ಷೀಯ ಭಾಷಣಗಳನ್ನು ನೋಡಬೇಕಂತ ಸ್ವಾಮೀಜಿ ಅವರನ್ನು ಮನದಲ್ಲಿ ನೆನೆಯುತ್ತಾ ವೇದಿಕೆಯ ಮೇಲೆ ಅತಿಥಿಗಳಾಗಿ ಬಂದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ, ಹಾಗೂ ದೂರದ ಧಾರವಾಡದಿಂದ ಬಂದಂತ ಲೂಸಿ ಸಾಲ್ಡಾನ್ ಮೇಡಮ್ ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತಾ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿ ಬಂದಂತ ಎಲ್ಲಾ ವಿಧವಾ ತಾಯಿಯಂದಿರಿಗೆ ನಮಸ್ಕರಿಸುತ್ತಾ, ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ, ಈ ಬಂದಂತ ಎಲ್ಲಾ ವಿಧವಾ ತಾಯಂದಿರ ಗಂಡಂದಿರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಬೇಡಿಕೊಳ್ಳುತ್ತಾ 2 ಮಾತುಗಳನ್ನು ಹೇಳುತ್ತೇನೆ. ಮಾಧ್ಯಮ ವರ್ಗದವರಿಗೂ ನಮಿಸುತ್ತೇನೆ. ಮತ್ತು ನಾನು 2005ನೇ ಇಸ್ವಿಯಲ್ಲಿ ವಿಧವೆ ಆದಾಗ ನಾನು ಅನೇಕ ಕಷ್ಟಗಳನ್ನು ಪಟ್ಟೆ ಅಂತ ಮೇಡಮ್ ಅವರು ಹೇಳಿದೆ. ಅದೇ ರೀತಿ ಸಮಾಜ ನನ್ನನ್ನು ಯಾವ ರೀತಿ ನೋಡ್ಕೊಂಡು ಅದನ್ನೆಲ್ಲ ಅನುಭವಿಸಿದ ಮೇಲೆ ಒಂದು ವಿಧವಾ ಸಂಸ್ಥೆ ತೆಗಿಬೇಕಂತ ಹೇಳಿ ನಾನು ಇದನ್ನ ವಿಚಾರ ಮಾಡಿ ಈ ಸಂಸ್ಥೆ ಪ್ರಾರಂಭಿಸಿದೆ. ಈ ಸಂಸ್ಥೆ ಪ್ರಾರಂಭದ ಮುಂಚೆ ನಾ ಎಲ್ಲಿ ಹೋದ್ರು ನಮ್ಗೆ ಜಡಿ ಕೂಸನ್ನು ಎತ್ಕೊಳ್ಳಿ ಕೊಡ್ತಿರ್ಲಿಲ್ಲ. ವಿಧವೆಯರನ್ನು ಕುಂದಿರ್ಸಿ ಅವ್ರಿಗೆ ಸೀರೆ ಉಡಿಸವ ಅಂತಿದ್ರು. ಯಾಕ ಮುತ್ತೈದೆಯರು ಸೀರೆ ಉಡಿಸಿದ್ರು ನಿಮ್ ಗಂಡಂದಿರು ಸಾಯ್ತಾರೆ ಅಂತ ಕೇಳ್ತಿದ್ದೆ ನಾನು. ಆಮೇಲೆ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಕ್ ಕೊಡ್ತಿರ್ಲಿಲ್ಲ. ನನ್ನ ಮಗನ ಮದುವೆಗೆ ನಾನು ಹಿಂದೆ ನಿಂತು ಕಾರ್ಯವನ್ನ ಮಾಡಿದೆ. ಏನೂ ಆಗಿಲ್ಲ, ಎಲ್ಲರೂ ಚೆನ್ನಾಗಿದ್ದೀವಿ. ಇದೆಲ್ಲ ಮೂಢನಂಬಿಕೆ. ಇವೆಲ್ಲ ತಾಯಿಯನ್ನ 25 ವರ್ಷಗಳ ನನ್ನ ಹತ್ರ ಇದ್ದುಕೊಂಡು ಗಂಡಸ ಮಕ್ಕಳು ನೋಡ್ಲಿಲ್ಲ. ಆ ತಾಯಿ ಸೇವೆ ಮಾಡಿದೆ. ಹಿಂಗೆ ಎಲ್ಲರೂ ಮಾಡ್ಲಿ ಅಂತ ಪ್ರೇರಣೆ ಆಗ್ಲಿ ಅಂತ ಹೇಳಿ ಅಮ್ಮ ಅವಾರ್ಡ್ ಕೊಟ್ವಿ ಎಲ್ಲರಿಗೆ. ಮತ್ತೆ ಈ ಸಂಸ್ಥೆಯಿಂದ ಅನೇಕ ಗುಟ್ಕಾ ಹಾಗೂ ಆಲ್ಕೋಹಾಲ್ ಕನ್ಸಂಪ್ಷನ್ ನಿಷೇಧ ಕಾರ್ಯಕ್ರಮ ಮಾಡಿವಿ. ಫಸ್ಟ್ ಏಡ್ ಟ್ರೈನಿಂಗ್ ಫಾರ್ ದ ಚಿಲ್ಡ್ರನ್ ಅಂತ ಮಾಡಿವಿ. ಬಡ ಅನಾಥಾಶ್ರಮಗಳಲ್ಲಿ ಬಟ್ಟೆ ವಿತರಣೆ ಮಾಡಿವಿ. ನಿರಾಶ್ರಿತರ ಕೇಂದ್ರಗಳಲ್ಲಿ ಬಟ್ಟೆ ಹಾಗೂ ಅನ್ನ ಪ್ರಸಾದ ಮಾಡಿವಿ. ವಿಧವೆಯರಿಗೆ ನೌಕರಿ ಹಚ್ಚಿಕೊಡೋ ಕೆಲಸ ಮಾಡ್ತಾ ಇದ್ದೀವಿ. ಯಾರೇ ವಿಧವೆಯರಿದ್ರೆ ಮೆಂಬರ್ ಆಗ್ಲಿಕ್ಕೆ ದುಡ್ಡಿಲ್ಲ, ಫ್ರೀ ಮೆಂಬರ್ಶಿಪ್ ಇದೆ. ಮತ್ತ ದಿನಾಲು ರಾತ್ರಿ ನಿಂತು ಬರ್ಲಿಲ್ಲ ಅಂದ್ರೆ ಸಿದ್ದೇಶ್ವರ ಅಪ್ಪರ ವಿಡಿಯೋ ನೋಡ್ತಿದ್ದೆ ನಾನು. ಈಗ ಅದ್ರ ಜೊತೆಗೆ ನಾಗಲಕ್ಷ್ಮಿ ಮೇಡಮ್ ಅವ್ರು ನೋಡ್ತೀನಿ. ಯಾಕಂದ್ರೆ ಮೊಬೈಲ್ ಚಾಲು ಮಾಡಿದ್ರೆ ಅವ್ರ ವಿಡಿಯೋ ಬರ್ತಾವ. ಶಿ ಇಸ್ ಡೌನ್ ಟು ದ ಅರ್ತ್. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾಗಲಕ್ಷ್ಮಿ ಮೇಡಮ್ ಇದ್ದಾರೆ. ಇವತ್ತು ಹೇಳಿದ್ರು ಇದನ್ನೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾರ. ಬೇರೆ ಬಹಳ ಆಗೈತಿ, ನಾನು ಜಾಸ್ತಿ ಮಾತಾಡೋದಿಲ್ಲ, ಅಧ್ಯಕ್ಷನಿಗೆ ಭಾಷಣ ಮಾಡ್ರಿ ಅಂತ ಬಂದೇನೆ. ಇಲ್ಲೆಲ್ಲರೂ ನಿಮ್ಮ ಮೇಡಮ್ ಆಗಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅಂತವ್ರು ಬಂದ್ರಂದ್ರ ಯಾರಿಗೂ ಸಮಸ್ಯೆ ಇರಲ್ಲ ಅಂತ ನಂದೊಂದು ವಿಚಾರ ಐತಿ. ಆ ಭಗವಂತನಲ್ಲಿ ಅಷ್ಟೇ ಬೇಡ್ತೀನಿ, ಅವರಿಗೆ ಆಗುವಂತ ಅವಕಾಶ ಬಂದೇ ಬರ್ತದೆ. ಯಾಕಂದ್ರ ದಿನನಿತ್ಯ ಅವ್ರ ಅವಶ್ಯಕತೆ ಅದ ಅಲ್ಲಿ ನಾಗಲಕ್ಷ್ಮಿ ಮೇಡಮ್ ಇರ್ತಾರ ಅಂತ ಹೇಳುತ್ತಾ ಇವತ್ತು ನಾನು ಮಾತಾಡ್ಲಿಕ್ಕೆ 2 ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವೇಳೆ ಬಹಳ ಆಗೈತಿ, ಎಲ್ಲರಿಗೂ ಶುರು ಆಗೈತಿ. ಮತ್ತ ಎಲ್ಲಾ ಜನ ಇಲ್ಲಿ ಬಂದಿರಲ್ಲ, ಇಷ್ಟು ಜನ ಕೂಡಿಸಿದವರಿಗೂ ಹಾಗೂ ಇಲ್ಲಿ ಬಂದಂತ ವಿಧವೆಯರಿಗೂ ಧನ್ಯವಾದಗಳನ್ನು ತೋರಿಸ್ತೀನಿ. ಮಾಧ್ಯಮ ವರ್ಗದವರಿಗೆ ಧನ್ಯವಾದಗಳನ್ನು ಹೇಳಿ
ಪತ್ರಕರ್ತರ ಹಾಗೂ ಮಾಧ್ಯಮ ವರ್ಗದವರಿಗೆ ನನ್ನ ಅಭಿನಂದನೆಗಳು ತಿಳಿಸ್ತೀನಿ. ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬಂದು ಎಲ್ಲ ಮಾಡಿದ್ರು. ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮವನ್ನು ಒಂದು ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ಮಾಡಿರ್ತಕ್ಕಂಥ ನಮ್ಗೆಲ್ಲರಿಗೂ ಸಹಕರಿಸಿದಂಥವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸದಿದ್ದರೆ ನಾವು ಕೃತಜ್ಞರೆನ್ನಿಸಿಕೊಳ್ಳುತ್ತೇವೆ. ಅದಕ್ಕಾಗಿ ಇದೊಂದು ವಂದನಾರ್ಪಣೆ ಕಾರ್ಯಕ್ರಮ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ, ವಿಶೇಷವಾಗಿ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ಒಂದು ಈ ಫಂಕ್ಷನಿಗೆ, ಬಿಜಾಪುರ ಫಂಕ್ಷನಿಗೆ ಬಂದ ಹೋಗಿ ಒಂದು ಇನ್ವಿಟೇಷನ್ ಕೊಟ್ಟು ನಾವೊಂದು ಈಗ ವಿಧವಾ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಆಶಾಕಿರಣ ಸಂಸ್ಥೆಯಿಂದ ಬನ್ನಿ ಅಂತ ಕರೆದ್ರೆ ತುಂಬಾ ಹೃದಯಪೂರ್ವಕವಾಗಿ ಒಪ್ಕೊಂಡು ನಾನು ಖುಷಿಯಿಂದ ಬಿಜಾಪುರ ಬರ್ತೀನಿ ಅಂತ ಒಪ್ಕೊಂಡು ಬಂದು ಇವತ್ತು ನಮ್ಮೆಲ್ಲರ ಸಮಸ್ಯೆಗಳಿಗೂ ಅವರು ಸ್ಪಂದಿಸ್ತಾ ಇದ್ದಾರೆ. ಅವರಿಗೂ ಈ ಆಶಾಕಿರಣ ವಿಧವೆಯ ಹಾಗೂ ಬುಡಮಕ್ಕಳ ಅಭಿವೃದ್ಧಿ ಸಂಸ್ಥೆ ವಿಜಯಪುರ ವಿಧವಾ ಸಮಾವೇಶ ಹಾಗೂ ಸನ್ಮಾನ ಕಾರ್ಯಕ್ರಮದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಆಶಾಕಿರಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಸಂಪೂರ್ಣ ರಿವಾರಿ ಹೊತ್ತು ಇಷ್ಟು ಜನ ವಿಧವೆಯರನ್ನು ಒಂದು ಕಡೆಗೆ ಸೇರಿಸಿ ಹಾಗೂ ಮೇಡಮ್ ಬಂದಿರತಕ್ಕಂಥ ನಾಗವೇಣಿ ಮೇಡಮ್ ಅವರ ಕಡೆಯಿಂದ ನಮಗೊಂದು ತಿಂಗಳ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡತಕ್ಕಂತಹ ಶ್ರೀಮತಿ ಮೀನಾಕ್ಷಿ ಹುಟ್ಗಿ ಮೇಡಮ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಇಲ್ಲಿ ಆಗಮಿಸಿರುವ ಇನ್ನಿತರ ಅವರಿವರೆನ್ನದೆ ವೇದಿಕೆ ಮೇಲೆ ಆಗಮಿಸಿರುವ ಸರ್ವ ಗಣ್ಯರಿಗೂ ಹಾಗೂ ಆಮೇಲೆ ಆಗಮಿಸಿರ್ತಕ್ಕಂಥ ಬೇರೆ ಬೇರೆ ಊರುಗಳಿಂದ ಬಂದಿದ್ದೀರಾ. ಇಷ್ಟೊತ್ತು ನಿಮ್ಮ ಹಸೆಯನ್ನು ತಡೆಕೊಂಡು ಆ ಮೇಡಮ್ ಅವರ ಒಂದು ಭಾಷಣವನ್ನು ಕೇಳಲಿಕ್ಕೆ, ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಬಂದಿರತಕ್ಕಂಥ ವಿಧವಾ ಮಣಿಗಳಿಗೂ ಹಾಗೂ ಆಗಮಿಸಿರುವ ಇನ್ನುಳಿದ ಎಲ್ಲ ನನ್ನ ಅಣ್ಣಂದಿರು ಇಲ್ಲಿ ಬಂದಿದ್ದೀರಾ ಈ ಕಾರ್ಯಕ್ರಮಕ್ಕೆ. ತಮಗೆಲ್ಲರಿಗೂ, ಅದರ ಜೊತೆಗೆ ಪತ್ರಕರ್ತರು ಹಾಗೂ ಇದಕ್ಕೆ ಸಹಕರಿಸತಕ್ಕಂತಹ ಸಹಾಯ ಹಸ್ತ ನೀಡಿರ್ತಕ್ಕಂತಹ ಎಲ್ಲರಿಗೂ ತುಂಬು ವಂದನೆಗಳು. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಮಗೆ ಪರದೆಯ ಮುಂದೆ ಹಾಗೂ ಪರದೆಯ ಹಿಂದೆ ಸಹಕರಿಸಿದ ಎಲ್ಲರಿಗೂ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಆಶಾಕಿರಣ ಸಂಸ್ಥೆ, ವಿಧವೆಯರು ಹಾಗೂ ಬಡಮಕ್ಕಳ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇಲ್ಲಿಗೆ ಕಾರ್ಯಕ್ರಮ